ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸಾರಿ, ನೀವು ರೆಸ್ಟ್ ಮಾಡಿ, ಬೇಗ ಹುಷಾರಾಗೋದು. ಸಾರ್ಥಕ್, ನೀವು ಹೋಗಿ ಅಮ್ಮನಿಗೆ ಟ್ಯಾಬ್ಲೆಟ್ಸ್ ಅನ್ಕೊಡಿ. ಸರಿ ವೇದಾಂತ್. ಇಡೀ ಮನೆಯವ್ರ ಒಂದ್ ಕಡೆ ಇರ್ಬೇಕಾದ್ರೆ ಈ ಚಂದ್ರಕಲಾ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ರೂಮಲ್ಲಿ ಕೂತಿದ್ದಾಳೆ. ಇವಳಿಗೆ ಈ ಮನೆ ರೀತಿ ನೀತಿ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ವೇದಾ, ಒಂದ್ ನಿಮಿಷ. ಅಮ್ಮ, ನೀವೇನು ತಿಂದಿಲ್ಲ ಅಂತ ಅನ್ಸುತ್ತೆ. ಸ್ವಲ್ಪ ರೈಸ್ ಹಾಕೊಂಡ್ಬರ್ಲಾ? ಬೇಡಮ್ಮ, ನಂಗೇನು ಸೇರ್ತಾ ಇಲ್ಲ. ಅಮ್ಮ, ಬೇಡ ಅಂದ್ರೆ ಹೇಗೆ? ಸ್ವಲ್ಪ ಏನಾದ್ರೂ ತಿನ್ನಿ. ಸಾರ್ಥಕ್, ನಾನು ಕೆಲವೊಂದು ವೆಜಿಟೇಬಲ್ಸ್ ನಿನ್ನ ಮೆಸೇಜ್ ಮಾಡ್ತೀನಿ, ಅದನ್ನು ತಗೊಂಬನ್ನಿ. ಯಾಕೆ ಏನು ಅಂತ ಕೇಳ್ಬೇಡಿ, ಸೈಲೆಂಟ್ ಹೋಗಿ ತಗೊಂಬನ್ನಿ, ಓಕೆನಾ? ವೆಜಿಟೇಬಲ್ ಒಂದು 5 ನಿಮಿಷ ಇರ್ತೀನಿ ಸರ್. ಅರೆ, ಇನ್ನು ಮಂಜು ದನಿ ಇಲ್ವಾ? ನೋಡಿದ್ರೆ ಅವಳು ಚಪ್ಪಲಿ ತರನೇ ಇದೆ. ನಾನು ಯಾವತ್ತೂ ಬರೀ ಅಪ್ಪ ಆಗಿರ್ಬೇಕು ಅನ್ಕೊಂಡವನಲ್ಲ, ಒಳ್ಳೆ ಅಪ್ಪ ಆಗಿರ್ಬೇಕು ಅಂತ ಅನ್ಕೊಂಡವನು. ಅದೇ ನಿಟ್ಟಿನಲ್ಲೇ ಪ್ರಯತ್ನ ಕೂಡ ಪಟ್ಟಿದ್ದೀನಿ. ಆದ್ರೂ ನನ್ನಿಂದ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗ್ತಿಲ್ಲ. ಅಮ್ಮ ಆರ್ತಿಗಂತೂ ಸುಖವಾಗಿ ಸಾಕಿ ಗಂಡನ ಮನೆ ಕಳ್ಸೋಕ್ಕಾಗ್ಲಿಲ್ಲ. ಇವರಿಬ್ರನ್ನಾದ್ರೂ ಚೆನ್ನಾಗಿ ನೋಡ್ಕೊಳ್ಳೋಣ ಅಂದ್ರೆ ವಿಧಿ ಆಟದ ಮುಂದೆ ಸೋತ್ ಕೂತಿದ್ದೀನಿ. ಓದೋ ವಯಸ್ಸಿನಲ್ಲಿ ಮಗಳು ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗೋ ಪರಿಸ್ಥಿತಿ ಬಂದಿದೆ. ನನ್ನ ಸಂಪಾದನೆ ಸಂಪನ್ನವಾಗಿದ್ರೆ ಖಂಡಿತ ಬೇಡ ಮಗಳೇ ಅಂತ ಹೇಳ್ತಿದ್ದೆ. ಆದ್ರೆ ಏನ್ ಮಾಡೋದು, ಆ ತರ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ನನ್ನ ಮಗಳು ಕೆಲಸ ಮಾಡ್ತಿದ್ದಾಳೆ ಅಂತ ಗೊತ್ತಿದ್ರು ನನ್ನ ಕಷ್ಟಕ್ಕೆ ಸಹಾಯ ಮಾಡ್ತಿದ್ದಾಳೆ ಅನ್ಕೊಂಡು ಸುಮ್ಮನಿದ್ದೀನಿ. ಈಗ ನಾನು ಅವಳ ನಿರ್ಧಾರನ ಗೌರವಿಸ್ಬೇಕು. ಅದು ಬಿಟ್ರೆ ಮಾಡೋ ಕೆಲಸಕ್ಕೆ ಅಡ್ಡಿಪಡಿಸೋದಕ್ಕಾಗಲ್ಲ. ಅಣ್ಣ, ಯಾರೋ ಪುಣ್ಯಾತ್ಮರು ನಮ್ಮ ಆಟೋ ಸ್ಟ್ಯಾಂಡ್ ಬಂದು ಈ ಟೋಕನ್ಗಳನ್ನು ಕೊಟ್ಟು ದರ್ಶಿನಿ ಹೋಟೆಲ್ಗಳಲ್ಲಿ ಕೊಟ್ರೆ ಒಂದು ಹೊತ್ತಿನ ಊಟ ಫ್ರೀ ಅಂತ ಹೇಳಿದ್ರು. ಆದ್ರೆ ಯಾರು ಅಂತ ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳ್ಬೋದಾ? ಅವ್ರ ಹೆಸರು ಕಟ್ಕೊಂಡು ಏನ್ ಮಾಡ್ತೀರಾ ಸರ್? ಯಾರೋ ದೊಡ್ಡ ಮನುಷ್ಯರು ಕೊಟ್ಟಿದ್ದಾರೆ, ಊಟ ಮಾಡ್ಕೊಂಡು ಹೋಗಿ. ಹೆಚ್ಚೆ ಹಾಗಲ್ಲಪ್ಪ, ಅವ್ರು ಯಾರು ಅಂತ ಗೊತ್ತಾದ್ರೆ ಕೃತಜ್ಞತೆನಾದ್ರೂ ತಿಳಿಸ್ಬೋದು ಅಂತ ಅಷ್ಟೇ. ಹೇಳ್ತೇನೆ, ಆದ್ರೆ ಬೇರೆ ಯಾರಿಗೂ ಹೇಳ್ಬೇಡಿ. ಅವ್ರ ಹೆಸರು ವೇದಾಂತ್ ವಸಿಷ್ಠ. ಇಡೀ ಬೆಂಗಳೂರಿಗೆ ದೊಡ್ಡ ಬಿಸ್ನೆಸ್ ಮ್ಯಾನ್. ಇದೇ ತರ ತುಂಬಾ ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ನಿಮ್ ಕೈಯಲ್ಲಿ ಅವ್ರನ್ನ ನೋಡಕ್ಕಾಗಲ್ಲ ಬಿಡಿ. ಇಂಥ ಪುಣ್ಯದ ಕೆಲಸ ಮಾಡಿರೋನು ನನ್ನ ಅಳಿಯ ಅಂತ ಹೇಳ್ಕೊಂಡು ಓಡಾಡಬಹುದು. ಆದ್ರೆ ಅಂತ ದೊಡ್ಡ ಮನುಷ್ಯನ ಮಾವ ನಾನು ಅಂತ ಗೊತ್ತಾದ್ರೆ ಅವ್ರ ಗೌರವಕ್ಕೆ ಧಕ್ಕೆ ಆಗುತ್ತೆ. ಎಲ್ಲ ಸ್ವಲ್ಪ ಸುಮ್ಮನಿರ್ತೀರಾ? ಯಾವಾಗ್ಲೂ ನಿಮ್ಮ ಹೋಗಿನರಕ್ಕೆ ಯೋಚನೆ ಮಾಡ್ತಿರಲ್ಲ. ಫ್ರೂಟ್ ತಿನ್ಬೇಕಾಗಿರೋದು ಅಮ್ಮ. ಅಮ್ಮನೇ ಡಿಸೈಡ್ ಮಾಡಿ. ಹೇಳಿ ಅಮ್ಮ. ನೋಡ್ರಪ್ಪ, ನೀವೆಲ್ರೂ ನನ್ನ ಮಕ್ಕಳಿದ್ದಾಗ ಒಬ್ರು ತಂದಿರೋ ಹಣ್ಣನ್ನ ತಿಂದ್ರೆ ಇನ್ನೊಬ್ರಿಗೆ ಬೇಜಾರಾಗುತ್ತೆ ಅಲ್ವಾ? ಅದಕ್ಕೆ ನೀವೆಲ್ರೂ ತಂದಿರೋ ಹಣ್ಣನ್ನ ಸ್ವಲ್ಪ ಸ್ವಲ್ಪ ಮಾಡಿ ತಿಂತೀನಿ. ಓಕೆ, ಫಸ್ಟ್ ನಾನು. ಸರಿನಾ?
ನನ್ನ ಮಕ್ಕಳಿಗೆ ತಾಯಿ ಪ್ರೀತಿ ಸಿಗದೆ ಇರ್ಬೋದು, ಆದ್ರೆ ನನಗೆ ಮಾತ್ರ ನನ್ನ ಮಕ್ಕಳಿಂದ ತುಂಬಾ ಪ್ರೀತಿ ಸಿಗ್ತಾ ಇದೆ. ದೇವ್ರೆ, ನನ್ನಿಂದ ಮಕ್ಕಳು ದೂರ ಆಗ್ದಿರೋ ಹಾಗೆ ನೋಡ್ಕೊಳಪ್ಪ. ಬೇಡಮ್ಮ ಹೇಳಿ. That's like a good girl. ಬಿಸಿ ಆಯ್ತು ಅಂದ್ರೆ ಹೇಳಿ. ಅಮ್ಮ, ಈಗ ಹೇಗಿದೆ? ಪರವಾಗಿಲ್ವಾ? ಚೆನ್ನಾಗಿದೆ. ಅಮ್ಮ, ಈ ಬೆಳಗ್ಗೆ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ರಿ, ಏನಾಯ್ತು? ನೀವು ಖಂಡಿತವಾಗ್ಲೂ ನಾರ್ಮಲ್ ಆಗಿರ್ಲಿಲ್ಲ. ಯಾರಾದ್ರೂ ನೋಡಿ ಹೆದರ್ಕೊಂಡ್ರ ಅಥವಾ ನಿಮ್ಮ ಮಕ್ಕಳ ಬಗ್ಗೆ ಏನಾದರೂ ಹೇಳೋದಕ್ಕೆ ಟ್ರೈ ಮಾಡ್ತಿದ್ರಾ? ನೀವು ತುಂಬಾ ಗಾಬರಿಯಾಗಿದ್ದೀರಾ. ಯಾವುದೋ ವಿಚಾರನ ತಲೆ ತುಂಬಾ ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ. ಹೇಳಿ, ಏನಾಯ್ತು? ಯಾಕೆ ಗಾಬರಿಯಾಗಿದ್ದೀರಾ? ಹೌದಮ್ಮ, ನಾವೆಲ್ಲರೂ ನಿಮ್ ಜೊತೆ ಇರ್ಬೇಕಾದ್ರೆ ಹೆದರ್ಕೊಳ್ಳೋ ಅಗತ್ಯ ಏನಿದೆ? ಏನಾಯ್ತು ಅಂತ ಧೈರ್ಯವಾಗಿ ಹೇಳಿ. ಹೇಳಿ ಅಮ್ಮ. ಅಮ್ಮ, ಅದೇನೇ ಆಗಲಿ ಧೈರ್ಯವಾಗಿ ಹೇಳಿ. ನಿಮ್ ಜೊತೆ ನಾನಿದೆ. ಏನು ಅಂತ ಹೇಳಪ್ಪ. ನೀವು ಅಮ್ಮ ಅಂತ ಕರ್ಕೊಂಡ್ ಬಂದಿರೋ ಹೆಂಗಸು ಸರಿ ಇಲ್ಲ, ಅವಳಿಗೆ ದುಷ್ಟರ ಜೊತೆ ಸಂಪರ್ಕ ಇದೆ ಅಂತ ಹೇಳ. ಇಲ್ಲ, ನಾನೇ ನಿಮ್ಮಮ್ಮ ಅಂತ ಹೇಳ. ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಮ್ಮ, ಏನ್ ಯೋಚನೆ ಮಾಡ್ತೀನಿ? ನನ್ನತ್ರ ಯಾಕೆ ಹೇಳ್ಬೇಕು ಅಂತನಾ? ಆತರ ಏನೂ ಇಲ್ಲಪ್ಪ. ನೀವು ನನಗೆ ಪರಿಚಯ ಆದ ಹೊಸ್ತರಲ್ಲಿ ಇನ್ ಮುಂದೆ ನೀವು ನಮ್ಮನೇಲೆ ಇರಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೆ. ಅದ ನೀವು ಒಪ್ಪಿರ್ಲಿಲ್ಲ. ಆಗ ನಾನು ನಿಮ್ಗೊಂದು ಮಾತು ಹೇಳಿದ್ದೆ, ನೆನಪಿದ್ಯಾ? ಈಗ ನೀವು ಇಲ್ಲಿ ಬಂದಿರೋದು ನಿಮ್ಮ ಮಗನ ಮನೆಗೆ ಅಂತಾನೆ ಅಂತ. ಇಲ್ಲಿ ನೀವು ತುಂಬಾನೇ ಸೇಫ್ ಆಗಿರ್ತೀರಾ. ಇನ್ ಯಾವತ್ತೂ ನಿಮ್ಗೆ ತೊಂದರೆ ಆಗಿರೋ ರೀತಿ ನಾನು ನೋಡ್ತೀನಿ. ಕಣದಲ್ಲಿ ಕಚಗುಳಿ ಇಡು ಚಿಲುಮೆ ಇದೆ. ಉಸಿರುಸಿರಲಿ ಪಿಸು ನುಡಿಗಳ ಕವನ ಇದೆ.
ತೋರಿಸುವ ತಡವರಿಸುವ ಚಲನ ಇದೆ. ಆಣೆ ಭಾಷೆ ಹಾಡಾಗಿದೆ. ಬಯಕೆ ಹರಕೆ ಜೊತೆ ಸೇರಿದೆ. ಈ ನನ್ನ ಧಮನಿಯ ಒಳಗು ನಿನ್ನದೇ ರೂಪವು. ಈ ನಮ್ಮ ಧರಣಿಯ ಹೊರಗು ನಮ್ಮದೇ ಲೋಕವು. ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು. ನಿನಗೂ ಮನಸ್ಸಾಯಿತು. ಕನಸೆ ಕನಸೆ ಥ್ಯಾಂಕ್ ಯು. ಒಲವೇ ವರವಾಯಿತು. ಎದೆ ಮನೆಯಲ್ಲಿ ಚಿಲಿಪಿಲಿಗಳ ಆಹ್ಲಾದವು. ಹದಿಹರೆಯಕ್ಕೆ ಹೊಸ ಹುರುಪಿನ ಆನಂದವು. ಗುಸು 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 ಮನ ಮನಗಳ ಸಮ್ಮೇಳವ. ಸರಿಗಮಗಳ ಸರಿಸಮ ಶ್ರುತಿ ಸಂಗೀತವು. ಶ್ವಾಸ ಶ್ವಾಸ ಬೆರೆತಾಗಿದೆ. ಮೊದಲು ಕೊನೆಯು ಮರೆತಾಗಿದೆ. ಹಿಂದೆಂದೂ ತಿರುಗುವ ಜಗವ ನಿಂತುಕೋ ಎನ್ನುವ. ಕಾಲಾನೇ ಸರಿಯದೇ ಇರಲಿ ಎನ್ನುತ್ತಾ ಹಾಡುವ. ಹೊರಗಡೆ ತೆಗಿಬೇಡಿ, ಹಣ ಇಡಬೇಡಿ ಅಂತ ಹೇಳಿ. ನಿಮ್ಗೆ ಹಣ ಅರ್ಜೆಂಟ್ ಇದ್ರೆ ನನ್ನ ಹತ್ರ ಕೇಳಿ ಕೊಡ್ತೀನಿ ಅಂತಾನು ಹೇಳಿದೆ. ಆದ್ರೆ ಅವರು ದುಡ್ಡು ಕೊಡೋದಾದ್ರೆ ತಾಳಿ ಇಟ್ಕೊಂಡು ಕೊಡಿ ಅಂತ ಹೇಳಿ ತಾಳಿನ ಹಣ ಇಟ್ಬಿಟ್ಟು ದುಡ್ಡು ಇಸ್ಕೊಂಡು ಹೋದ್ರು. ಅಂದಾಗೆ ಅವ್ರು ಹೋಗ್ಬೇಕಾದ್ರೆ ಅವ್ರ ಮುಖದಲ್ಲಿ ಗಾಬರಿ ಎತ್ಕಾಣ್ತಾ ಇತ್ತು ಮಂಜಣ್ಣ. ಅವತ್ತು ನಾನೊಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೆ ಸೇಟು. ಅದಕ್ಕೆ ತಾಳಿ ಅಡ ಇಡಬೇಕಾದಂತ ಪರಿಸ್ಥಿತಿ ಬಂತು. ನಿಂದ ಏನಾದ್ರು ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಂದಾಗೆ ನೀವು ತಾಳಿ ಬಿಡಿಸ್ಕೊಂಡು ಹೋಗ್ತೀರಾ ಹೇಗೆ? ಹೌದು ಸೇಟು, ಅದಕ್ಕೆ ಬಂದಿದ್ದೀನಿ. ಎಷ್ಟಾಗಿದೆ ಅಂತ ಹೇಳಿದ್ರೆ ಅಷ್ಟು ದುಡ್ಡು ಕೊಟ್ಬಿಡ್ತೀನಿ. ನಾನೆಲ್ಲ ಲೆಕ್ಕಾಚಾರ ಹಾಕಿದ್ದೀನಿ. ಬಡ್ಡಿ ಎಲ್ಲ ಸೇರಿ 33,000 ಆಗಿದೆ ಮಂಜಣ್ಣ. 33? ಒಂದ್ ನಿಮಿಷ ಬಂದೆ. ತಗೊಳ್ಳಿ ಮಂಜಣ್ಣ. ಮತ್ತೆ ಅಡವಿಡ ಅಂತ ಪರಿಸ್ಥಿತಿ ಬರದೇ ಇರಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊಳ್ಳಿ. ತಗೊಳ್ಳಿ ಸರ್. ನನಗೇನಾಗಿದೆ, ನಾನು ಚೆನ್ನಾಗೇ ಇದ್ದೀನಿ. ನೀನ್ ಮೊದಲು ಅರ್ಶನ ಕುಂಕುಮ ತಗೊಂಬ. ಯಾಕ್ರಿ ಅರ್ಶನ ಕುಂಕುಮ ಎಲ್ಲ ಕೇಳ್ತಿದ್ದೀರಾ? ಏನ್ ವಿಷಯ? ನೀನ್ ತಗೊಂಡ್ ಬಾಪರಿ, ನಾನು ಹೇಳ್ತೀನಿ. ಒಂದೊಂದ್ಸಲ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ವಿಚಿತ್ರವಾಗಿ ಆಡ್ತಿರ್ತೀರಾ. ಬಂದೇರಿ. ತಂದೆ. ಅರ್ಶನ ಕುಂಕುಮ ಹಚ್ಬಿಟ್ಟು ಇದನ್ನ ಕಟ್ಕೊ.
ರೀ ಇದನ್ನ ನೀವೇ ನನ್ನ ಕೊರಳಿಗೆ ಹಾಕಿ. ಸಾರಿ ಪ್ರಜ್ವಲ್, ವೈಜಯಂತಿ ಅಮ್ಮನಿಗೆ ಬೆಳಗ್ಗೆ ಹುಷಾರಿರ್ಲಿಲ್ಲ, ಅದಕ್ಕೆ ನಿಮ್ ಜೊತೆ ಸರಿಯಾಗಿ ಮಾತಾಡೋದಿಕ್ಕಾಗಲ್ಲ. ಇಟ್ಸ್ ಓಕೆ ಸರ್, ನೋ ಪ್ರಾಬ್ಲಮ್. ಅಂದಂಗೆ ಅಮ್ಮ ಹೇಗಿದ್ದಾರೆ? ಬೆಳಗ್ಗೆಗಿಂತ ಈಗ ಶೀಸ್ ಫೀಲಿಂಗ್ ಬೆಟರ್. ಪ್ರಜ್ವಲ್, ಹಾಗೆ ಇನ್ನೊಂದು ವಿಷಯ, ನಾನು ಆ ಜಾಗಕ್ಕೆ ಈಗಲೇ ಹೋಗ್ಬೇಕು. ನೀವು ರೆಡಿ ಆಗಿರಿ, ನಾನು ಬಂದು ನಿಮ್ಮನ್ನ ಮನೆ ಹತ್ರ ಪಿಕ್ ಮಾಡ್ತೀನಿ. ಅಯ್ಯೋ ಸರ್, ಈಗ್ಲಾ? ಹೌದು, ಯಾಕೆ ನೀವು ಬೇರೆ ಯಾವ್ದಾದ್ರು ಕೆಲಸದಲ್ಲಿ ಹೆಲ್ಡಪ್ ಆಗಿದ್ದೀರಾ? ಹಾಗಲ್ಲ ಸರ್, ನಿಮ್ಗೆ ಗೊತ್ತಿರೋ ಜಾಗಕ್ಕೆ ದಿಢೀರಂತ ಹೋಗೋದು ಚೆನ್ನಾಗಿರಲ್ಲ. ಅದರಲ್ಲೂ ರಾತ್ರಿ ಮಾತ್ರ ಹೋಗಬಾರ್ದು, ಯಾಕೆಂದ್ರೆ ಅಷ್ಟೊಂದು ಸೇಫ್ ಇಲ್ಲ ಸರ್. ಹಾಗಾದ್ರೆ ಯಾವಾಗ ಹೋಗೋಣ ಅಂತ ಹೇಳ್ತೀರಾ? ನಾಳೆ ಬೆಳಿಗ್ಗೆ ಹೋಗೋಣ, ನಾನು ನಿಮ್ಮ ಮನೆ ಹತ್ರ ಬಂದಿರ್ತೀನಿ. ಡನ್ ಪ್ರಜ್ವಲ್, I'll see you tomorrow. ವೇದಾಂತ್, ಅಮ್ಮ ಬನ್ನಿ ಕೂತ್ಕೊಳ್ಳಿ. ವೇದಾಂತ, ಕೆಲ್ಸದ ಮೇಲೆ ಏನಾದ್ರೂ ಆಚೆ ಹೋಗ್ತಿದ್ದೀರಪ್ಪ? ಹಾ ಅಮ್ಮ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಯಾಕಮ್ಮ, ಏನಾದ್ರೂ ಹೇಳೋದಿತ್ತ? ಇಲ್ಲಪ್ಪ, ನೀ ಆರಾಮಾಗಿ ಹೋಗ್ಬಾ. ಅಮ್ಮ, ಏನಾದ್ರೂ ಹೇಳೋದಿದ್ರೆ ಪ್ಲೀಸ್ ಹೇಳಿ, ಸಂಕೋಚ ಪಟ್ಕೊಳ್ತೀನಿ. ನನ್ನ ಹತ್ರ ಎಂತ ಮುಖ್ಯ ಮರೆ. ವೇದಾಂತ್, ಏನಂದ್ರೆ ನಿನ್ನ ಹತ್ರ ಒಂದಷ್ಟು ಐಟಮ್ ತರ್ಸ್ಕೊಳ್ಳೋದಿತ್ತು, ಅದಕ್ಕೆ ಕೇಳ್ದೆ. ಹೋಗ್ಲಿ ಬಿಡು, ನಿನಗೆ ಕೆಲಸ ಬೇರೆ ಇದೆ ಅಂತಿದ್ಯಾ? ಪರವಾಗಿಲ್ಲ, ಹೇಳಿ, ತಂದು ಕೊಡ್ತೀನಿ. ಹಾಗಿದ್ರೆ ಇಲ್ಲಿ ತಗೋ, ಇಲ್ಲಿರೋದ್ನೆಲ್ಲ ತಗೊಂಡು. ಏನಮ್ಮ ಇದು? ರೇಷ್ಮೆ ಸೀರೆ, ಪಂಚೆ, ಹೂವು, ಹಣ್ಣು, ಡ್ರೈ ಫ್ರೂಟ್ಸ್ ಅಂತೆಲ್ಲ ಇದೆ. ಏನಾದ್ರೂ ವಿಶೇಷನ? ಹಬ್ಬ? ವಿಶೇಷ ಅಂತ ಏನಿಲ್ಲಪ್ಪ, ನಾಳೆ ನಾವು ನಮ್ಮ ಫ್ಯಾಮಿಲಿಗೆ ಬೇಕಾದವ್ರ ಮನೆಗೆ ಹೋಗ್ತಾ ಇದೀವಿ. ತುಂಬಾ ದಿನದಿಂದ ಹೋಗೋಣ ಅನ್ಕೊಂಡಿದ್ದೆ, ನೆಲೆ ಅಂತ ಸಿಕ್ಕಿರ್ಲಿಲ್ವಲ್ಲ, ಅದಕ್ಕೆ ನಾಳೆ ಹೋಗೋಣ ಅಂತಿದ್ದೀವಿ. ಅಂದ್ಹಾಗೆ ವೇದಾಂತ್, ನಾಳೆ ನೀನು, ಅಮೂಲ್ಯ, ಆರ್ತಿ ಎಲ್ಲ ಬೇಗ ರೆಡಿ ಆಗ್ಬಿಡಿ, ಎಲ್ರೂ ಹೋಗ್ಬಿಟ್ಟು ಬರೋಣ. ಅಮ್ಮ, ನಾಳೆ ಬೆಳಿಗ್ಗೆ ನನಗೊಂದು... ಯಾಕೆ ವೇದಾಂತ್? ಸರಿ, ಹೋಗ್ಬೇ. ಎಲ್ಲಿಗೆ ಹೋಗ್ತಿದ್ದೀರಾ ವೇದಾಂತ್? ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಹೋಗೋ ಮುಂಚೆ ಎಲ್ಲಿಗೆ, ಯಾಕೆ ಅಂತ ಕೇಳಬಾರ್ದು. ಬೆಳಗ್ಗೆ ಬೇಗ ರೆಡಿಯಾಗಿ ಎಲ್ರೂ ಒಟ್ಟಿಗೆ ಹೋಗ್ಬಿಟ್ಟು ಬರೋಣ. ಅಷ್ಟೊಂದು ಸೀಕ್ರೆಟಾ? ಪ್ಲೀಸ್ ಅತ್ತೆ, ಈಗಲೇ ಹೇಳಿ. ಸರ್, ಅಮ್ಮಂಗೆ ಯಾಕೆ ಪದೇ ಪದೇ ಅದೇ ಪ್ರಶ್ನೆ ಕೇಳ್ತಿದ್ಯಾ? ಅಮ್ಮ ಹೇಳ್ತಿದ್ದ ತಾನೆ, ಹೋದ್ಮೇಲೆ ನಮಗೆ ಗೊತ್ತಾಗುತ್ತೆ ಅಂತ. ಯಾಕೆ ಅಮ್ಮನ ಮೇಲೆ ನಿಂಗೆ ನಂಬಿಕೆ ಅಲ್ವಾ? ಗುಡ್, ನಾನ್ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿದ್ದು ಇದನ್ನೇ. ಈ ಭಯ ಕೊನೆವರೆಗೂ ಇದ್ರೆ ತುಂಬಾ ಒಳ್ಳೇದು. ಮಧ್ಯದಲ್ಲಿ ಮನ್ಸ್ ಬದಲಾಯಿಸಿ ನಿಜ ಹೇಳ್ತೀನಿ ಅಂತ ಹೋದ್ರೆ ನಿನ್ ಮಕ್ಕಳು ಈ ಭೂಮಿ ಮೇಲೆ ಇರೋದಿಲ್ಲ. ಸಾಕು, ಕೈ ಇಳಿಸು. ಕೈ ಯಾರು ನೋಡಿದ್ರೆ ನನ್ನನ್ನ ತಪ್ಪಾಗಿ ತಿಳ್ಕೊಳ್ತಾರೆ. ಅಮ್ಮ, ನಾನು ರೆಡಿ ಇದ್ದೀನಿ, ಹೊರಡೋಣ. ಅಮ್ಮ, ನಿಮ್ಗೆ ಹುಷಾರಿಲ್ಲ ತಾನೆ? ನೀವ್ಯಾ ಕೆಳಗಡೆ ಇಳಿದ್ ಬಂದ್ರಿ? ಏನಾದ್ರು ಬೇಕಿತ್ತಾ? ಇಲ್ಲಪ್ಪ, ಸುಮ್ಮನೆ ಬಂದೆ. ಅಮ್ಮ, ಡಾಕ್ಟರ್ ಹೇಳಿದಾರೆ ಈ ಪರಿಸ್ಥಿತಿಲಿ ಓಡಾಡೋ ಹಾಗಿಲ್ಲ, ಕೆಲಸಗಳನ್ನ ಮಾಡೋ ಹಾಗಿಲ್ಲ. ನೀವು ರೆಸ್ಟ್ ತಗೊಳ್ಬೇಕಮ್ಮ. ಅಟ್ಲೀಸ್ಟ್ 1 ವೀಕ್ ನೀವು ರೆಸ್ಟ್ ತಗೊಳ್ಳೇಬೇಕು ಅಲ್ವಮ್ಮ? ಹೂ ವೇದಾಂತ್, ನಾನು ಅದನ್ನೇ ಹೇಳ್ತಾ ಇರೋದು. ಇವ್ರು ನನ್ ಮಾತೇ ಕೇಳೋದಿಲ್ಲ. ಅಮ್ಮ, ಆರೋಗ್ಯನ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಹೋಗಿ ರೆಸ್ಟ್ ತಗೊಳ್ಳಿ. ವೈಜಯಂತಿ, ನಿಮ್ಗೆ ಹೇಳ್ತಾ ಇರೋದು, ಹೋಗಿ ರೆಸ್ಟ್ ಮಾಡಿ.
ಹೊರಡೋಣ. ಅಮೂಲ್ಯ, ಆರ್ತಿ ರೆಡಿನಾ? ಅತ್ತೆ ನಾವು ರೆಡಿ. ನಾನು ರೆಡಿ ಅತ್ತೆ. ಸರಿನಮ್ಮ, ಬನ್ನಿ ಹೋಗೋಣ. ಅಮ್ಮ, ಈ ತರ ಹೇಳ್ತಿದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಈಗಲಾದ್ರೂ ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳಿ. ಯಾಕೆ ವೇದಾಂತ್, ನಿಮ್ಮ ಅಮ್ಮನ ಮೇಲೆ ನಂಬಿಕೆ ಇಲ್ವಾ? ಹಾಗಲ್ಲಮ್ಮ, ಅಟ್ಲೀಸ್ಟ್ ಡೆಸ್ಟಿನೇಷನ್ಗೆ ಡ್ರೈವ್ ಮಾಡೋದಕ್ಕೆ ಅಡ್ರೆಸ್ ಗೊತ್ತಿರ್ಬೇಕಲ್ವಾ, ಅದಕ್ಕೆ ಕೇಳಿದೆ ಅಷ್ಟು. ನೀನೇನ್ ಡ್ರೈವ್ ಮಾಡೋ ಅಗತ್ಯ ಇಲ್ಲ, ನಾನೇ ಡ್ರೈವ್ ಮಾಡ್ತೀನಿ. ಅಮ್ಮ, ನೀವ್ ಕಾರ್ ಓಡಿಸ್ತೀರಾ? ಯಾಕೆ ನಾನ್ ಡ್ರೈವ್ ಮಾಡ್ಬಾರ್ದಾ? ನಿಮ್ಮಪ್ಪ ಕಾರ್ ಓಡಿಸೋದನ್ನ ನನಗ್ ಚೆನ್ನಾಗೇ ಹೇಳ್ಕೊಟ್ಟಿದ್ದಾರೆ. ಬನ್ನಿ ಹೊರಡೋಣ. ವಾವ್ ಅತ್ತೆ, ನಿಮಗೆ ಡ್ರೈವಿಂಗ್ ಕೂಡ ಬರುತ್ತೆ ಅಂತ ನಮಗೆ ಗೊತ್ತೇ ಇರ್ಲಿಲ್ಲ. ವೇದಾಂತ್, ಇನ್ಮೇಲೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ನಿನಗ್ ವೆಯ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಇನ್ಮೇಲೆ ಅತ್ತೆನ ಕರ್ಕೊಂಡೇ ಹೋಗ್ತೀನಿ. ವೇದಾಂತ್, ಅತ್ತೆ ತುಂಬಾ ಚೆನ್ನಾಗಿ ಕಾರ್ ಓಡಿಸ್ತಾರೆ ಅಲ್ವಾ? ನಿನಗಿಂತ ತುಂಬಾ ಚೆನ್ನಾಗಿ ಓಡಿಸ್ತಾರೆ. ಧೈರ್ಯವಾಗಿ ಕುತ್ಕೋಬೇಕು. ಟೀಚರ್ ಕರೆಕ್ಟ್ ಆಗಿದ್ರೆ ಸ್ಟೂಡೆಂಟು ಕರೆಕ್ಟ್ ಆಗಿರ್ತಾರೆ ಅಂತ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಅಂದ್ರೆ ನೀನ್ ಕರೆಕ್ಟ್ ಆಗಿ ಕಾರ್ ಓಡಿಸೋದು ಹೇಳ್ಕೊಟ್ಟಿದ್ರೆ ನಾನು ಚೆನ್ನಾಗಿ ಓಡಿಸಿದ್ದೆ ಅಂತ ಹೇಳ್ದೆ. ಏ ಅಮ್ಮ, ಸುಮ್ನೆ ಇರು. ಯಾಕೆ ಸುಮ್ನೆ ಬಾವನ್ ರೇಗಿಸ್ತಿದ್ಯಾ? ಅಮ್ಮ, ನನ್ನ ಲೈಫಲ್ಲಿ ಈ ಥರದ್ದು ಒಂದಿನ ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿಲ್ಲ. ಇವಾಗ ನೀವ್ ಡ್ರೈವ್ ಮಾಡ್ತಿರೋದು, ನಾನು ಈ ಪಕ್ಕ ಕುತ್ಕೊಂಡಿರೋದು ಬೇರೆ ತರನೇ ಫೀಲ್ ಕೊಡ್ತಿದ್ದಮ್ಮ. ಹೌದು ಅತ್ತೆ, ನಾವ್ ಇಷ್ಟು ದಿನ ಈ ಖುಷಿನ ಕಳ್ಕೊಂಡಿದ್ವಿ. ಇವ್ರ ಕಾಲ್ ಗುಣದಿಂದ ನಮ್ಮನೆ ನೆಮ್ಮದಿ ನೆಲೆಸಿದೆ. ಮುಟ್ಟಿದೆಲ್ಲ ಚಿನ್ನ ಆಗ್ತಾ ಇದೆ. ಅಷ್ಟೇ ಅಲ್ಲ, ಇವ್ರುಗಳಿಂದ ಮತ್ತೆ ನನ್ನ ಮಕ್ಕಳ ಮುಖ ನೋಡೋ ಹಾಗಾಯ್ತು. ಇವ್ರಿಲ್ಲ ಅಂದಿದ್ರೆ ನನ್ನ ಮಕ್ಕಳು ನನಗೆ ವಾಪಸ್ ಸಿಗ್ತಿರ್ಲಿಲ್ಲ. ಛೇ, ಹೀಗೆಲ್ಲ ಮಾತಾಡ್ಬೇಡಿ. ನೀವು ದೊಡ್ಡವರು. ನನ್ನ ವಯಸ್ಸಲ್ಲಿ ದೊಡ್ಡವಳಿರ್ಬೋದು, ಆದ್ರೆ ನಿಮ್ಮ ಮಕ್ಕಳು ಅದು ಬರೀ ಪ್ರೀತಿ ಆಗಿರುತ್ತೆ ಹೊರತು ತಾಯಿ ಪ್ರೀತಿ ಆಗೋಕ್ ಸಾಧ್ಯ ಇಲ್ಲ. ವೈದೇಹಿಯವರೇ, ತಾಯಿ ಪ್ರೀತಿಗೆ ಯಾವುದು ಸಮ ಆಗಲ್ಲ. ನನ್ನ ಹೆಣ್ಮಕ್ಳು ನಿಮ್ಮ ಮನೆಗೆ, ನಿಮ್ಮ ಮಕ್ಕಳಿಗೆ ಹೆಂಡತಿಯರಾಗಿ ಹಾಗೆ ಸೊಸೆಯಾಗಿ ತಮ್ಮ ಕರ್ತವ್ಯನ ನಿಭಾಯಿಸ್ತಾ ಇದ್ದಾರಷ್ಟೆ. ಸಾಕ ಇನ್ನೊಂದ್ಸಲ ಮಾಡಿ. ತೆಗೆದ್ಬಿಡೋದನ್ನು.
ಇದೆಯಾ? ಮಸಾಲೆನಾದ್ರೂ ಕೈನಲ್ಲಿ ತೆಗಿತಾರ? ಛೀ! ಗೊತ್ತಾಯ್ತು ಬಿಡಿ, ನೀವ್ ವೇದಾಂತ್ ಭಾವ ನಮ್ಮನೆ ಆಗಿದ್ರೆ ಈಗ ಮಾತಾಡ್ತಿರ್ಲಿಲ್ಲ. ಅಂಜು, ಏನ್ ಮಾತು ಅಂತ ಆಡ್ತಿದ್ಯಾ ನೀನು? ಅವರು ನಮ್ಮ ಮನೆಗೆ ಬಂದಿರೋ ಅತಿಥಿ, ಅವ್ರ ಮುಂದೆ ಹೇಗೆಲ್ಲ ಮಾತಾಡ್ತಾರ? ಈ ತರ ಮಾತಾಡ್ತಿದ್ಯಲ್ಲ, ನಿನಗ್ ಗೊತ್ತಾಗಲ್ವಾ? ನೀನ್ ಮಾತಾಡಿರೋ ತಪ್ಪು ಅಂತ ಅವ್ರ ಹತ್ರ ಮೊದಲು ಕ್ಷಮಾಪಣೆ ಕೇಳು. ಹೇಳೆ. ಸಾರಿ. ಹೇ, ಇಟ್ಸ್ ಓಕೆ. ಇಷ್ಟಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀಯಾ? ಪರಿಮಳ ಅವರೇ, ಪಾಪ ಚಿಕ್ಕ ಹುಡುಗಿ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿದ್ದಾಳೆ. ಇದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಬೇಜಾರ್ ಮಾಡ್ಕೋಬೇಡಿ ವೈದೇಹಿ ಅವರೇ, ಚಿಕ್ಕ ಹುಡುಗಿ ಮನ್ಸಿಗೆ ಬಂದಿದ್ದೇನ ಮಾತಾಡ್ಬಿಟ್ಟಿದ್ದಾಳೆ, ನೀವೇನು ಅನ್ಕೋಬೇಡಿ. ನಾನು ಆ ತರ ಮಾತಾಡ್ದೆ ಅಂತ ಬೇಜಾರ್ ಮಾಡ್ಕೋಬೇಡಿ ಅತ್ತೆ. ನಮ್ ಮನೇಲಿ ನಾವ್ ಇದೇ ತರ ಅಡ್ಗೆ ಮಾಡೋದು. ವೇದಾಂತ್ ಬಾಬಾ, ವಿಕ್ಕಿ ಬಾಬಾ, ಆದಿ ಅದಕ್ಕೆ ಸುಮಾರು ಸಲ ನಮ್ ಮನೆಗ್ ಬಂದಿದ್ದಾರೆ. ಆದ್ರೆ ಅವ್ರು ಯಾವತ್ತೂ ಈ ತರ ಅಸಹ್ಯ ಪಟ್ಕೊಂಡಿರ್ಲಿಲ್ಲ. ಅವ್ರು ನಮ್ ಮನೆಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡ್ರು. ಯಾಕಂದ್ರೆ ಅವ್ರು ತುಂಬಾ ಸಿಂಪಲ್ನೇ ಇಷ್ಟಪಡ್ತಾರೆ. ಆದ್ರೆ ನೀವು ಸ್ವಲ್ಪ ಡಿಫ್ರೆಂಟ್ ಅನ್ಸಿದ್ರಿ, ಅದಕ್ಕೆ ಹಾಗೆ ಹೇಳ್ದೆ. ನೀನ್ ಹೇಳ್ತಾ ಇರೋದು ನಿಜನಮ್ಮ. ಇಷ್ಟು ವರ್ಷ ಅನಾಥಾಶ್ರಮ ಅಲ್ಲಿ ಇಲ್ಲಿ ಅಂತ ಒಬ್ಬಂಟಿಯಾಗಿ ಬದುಕ್ಬಿಟ್ಟೆ. ನಿಜ ಹೇಳ್ಬೇಕು ಅಂದ್ರೆ ನಾನು ಯಾರ ಜೊತೆನೂ ಬೆರ್ತಿರ್ಲಿಲ್ಲ. ಇಷ್ಟೊಂದೆಲ್ಲ ನಾನು ಯಾವತ್ತೂ ಮಾತಾಡಿಲ್ಲ. ನನ್ ಗೊತ್ತಿಲ್ಲದೆ ನಾನೇ ಏನೇನೋ ಮಾತಾಡ್ಬಿಡ್ತೀನಿ. ಸಾರಿ ಕಣಮ್ಮ, ಬೇಜಾರಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅಯ್ಯೋ, ಯಾಕೆ ನೀವ್ ಹೀಗೆಲ್ಲ ಕೇಳ್ತಿದ್ದೀರಿ? ಅವಳೇನೋ ತಪ್ಪಾಗಿ ಮಾತಾಡ್ಬಿಟ್ಟಿದ್ದಾಳೆ. ಅವಳ ಚಿಕ್ಕ ಹುಡುಗಿ, ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಯಾಕಮ್ಮ, ಏನಾಯ್ತು? ಏನು ಇಲ್ಲ ಅಮೂಲ್ಯ, ನನ್ ಮನೆಗೆ ಒಳ್ಳೆ ಸೊಸೆದಿನ್ ಕೊಟ್ಟಿದ್ದೀರಾ, ಸಂಸ್ಕಾರ ಕಲ್ಸಿದ್ದೀರಾ ಅಂತ ಹೇಳಿದ್ದೆ ಅಲ್ವಾ? ಅದಕ್ಕೆ ನಿಮ್ಮಮ್ಮ ನನ್ ಮಕ್ಳು ಅಷ್ಟೇ ಅಲ್ಲ, ನಿಮ್ ಮಕ್ಳು ಕೂಡ ತುಂಬಾ ಒಳ್ಳೆಯವರು ಅಂತ ಹೇಳ್ತಾ ಇದ್ರು. ಸುಹಾಸಿನಿ ಇವನನ್ನ ನೋಡಕ್ ಬಂದಿದ್ದಾಳ? ಈ ಸುಹಾಸಿನಿಗೆ ಈ ಅಗ್ನಿ ಹೇಗ್ ಗೊತ್ತು? ನಮಸ್ಕಾರ. ಏನೋ ಅರ್ಜೆಂಟಾಗಿ ಬರಕ್ ಹೇಳಿದ್ರಿ, ಹೇಳಿ ಏನ್ ವಿಷಯ? ಆ ವೇದಾಂತ್ಗೆ ಬುದ್ಧಿ ನೀನ್ ಕಳಿಸ್ತೀಯಾ ಇಲ್ಲ ನಾನ್ ಕಳಿಸ್ಬೇಕಾ? ಯಾಕೆ, ಏನಾಯ್ತು? ಗೊತ್ತಿದ್ದು ಯಾಕಂತ ಕೇಳ್ಬೇಡ ಸುಹಾಸಿನಿ. ಅವನು ಬರ್ತಾ ಬರ್ತಾ ಯಾಕೋ ಅತಿಯಾಗಿ ಆಡ್ತಾ ಇದ್ದಾನೆ. ನಾನು ಬೇಡ ಅಂದ್ರೂ ಅವನ್ನ ನುಡ್ಕೋ ಪ್ರಯತ್ನ ಮಾಡ್ತಾ ಇದ್ದಾನೆ. ನಾನಿರೋ ಜಾಗ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದೆ, ಆದ್ರೆ ಅವನ್ಗೆ ಹೇಗ್ ಗೊತ್ತಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಒಬ್ಬರು ಸೂಪರ್.
ಆಯ್ತಪ್ಪ, ಇನ್ನೊಂದು ಹೋಳಿಗೆ ಬಡಿಸ್ಲಾ? ಬೇಡ ಆಮೇಲೆ ಹಚ್ಕೊ. ಅಮ್ಮು, ನಿನ್ಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಇನ್ನೊಂದಿಷ್ಟು ಬಡಿಸ್ಲಾ? ಇವಾಗೇನ್ ಬೇಡಮ್ಮ, ಬೇಕಿದ್ರೆ ಕೇಳಾಕ್ಸ್ಕೊತೀನಿ. ಆರ್ತಿ, ಏನ್ ಪುಟ ನೀನ್ ಊಟನೇ ಮಾಡ್ತಿಲ್ಲ? ಏನ್ ಬೇಕು ಹೇಳು ಪುಟ. ಅಮ್ಮ ನೀನ್ ಆರಾಮಾಗಿರೋ, ಹಾಕಿಸ್ಕೊಂಡ್ ತಿಂತೀವಿ. ಆಕೆ ಹೇಳಿದಾಗೆ ಈ ಇನ್ಫಾರ್ಮೇಶನ್ ಎಲ್ಲ ಕೊಡ್ತಾ ಇರೋದು ಆ ಪ್ರಜ್ವಲ್. ಅವನು ಡಿಟೆಕ್ಟಿವ್. ಯಾರಾದ್ರೂ ಇರ್ಲಿ, ನನ್ ಜಾಗಕ್ಕೆ ಬರೋದು ಇಷ್ಟ ಆಗಲ್ಲ. ನಿನ್ನೆ ನನ್ನ ಪ್ಲೇಸ್ಗೆ ಬರಕ್ಕೆ ಟ್ರೈ ಮಾಡಿದಾನೆ. ಇನ್ನು ನನ್ನಿಂದ ಆಗಲ್ಲ ಸುಹಾಸಿನಿ. ನಾನ್ ಏನ್ ಮಾಡ್ತೀನೋ ನನ್ಗೇನೆ ಗೊತ್ತಿಲ್ಲ. ಸರಿ, ಸಮಾಧಾನ ಮಾಡ್ಕೊಳ್ಳಿ. ಇದಕ್ಕೆಲ್ಲ ಸದ್ಯದಲ್ಲೇ ಏನಾದ್ರೂ ಮಾಡ್ತೀನಿ. ಏ ಸುಹಾಸಿನಿ, 25 ವರ್ಷದಿಂದ ವೈದಿಹಿನ ಯಾಕೆ ಕೂಡ ಹಾಕಿದೀವಿ ಹೇಳು? ಗೊತ್ತಿದೆ, ಅವಳ ಗಂಡ ಸೂರ್ಯನಾರಾಯಣ ನಿಮ್ಮಪ್ಪ ಅಮ್ಮನಿಗೆ ಶಿಕ್ಷೆ ಕೊಡಿಸ್ತಾ ಅಂತ ನೀವು ಅವ್ರ ಫ್ಯಾಮಿಲಿ ಮೇಲೆ ರಿವೆಂಜ್ ತೀರಿಸ್ಕೊಳ್ಬೇಕು, ಶಿಕ್ಷೆ ಕೊಡ್ಬೇಕು ಅಂತ ಹೀಗೆಲ್ಲ ಮಾಡ್ತಿದ್ದೀರ. ಅದಕ್ಕೂ ಮೊದಲು ನಿಮ್ಮಪ್ಪ ಅಮ್ಮ ರಿಲೀಸ್ ಆಗಕ್ ಮೊದಲು ಈ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ಆ ಕೆಲಸ ನೀನ್ ಮಾಡ್ಲಿಲ್ಲ. ಮೀನ ಮೇಷ ಎಣಿಸ್ತಾ ಇದೀಯಾ? ಆಗಿಲ್ಲ ಅಂದ್ರೆ ಹೇಳು, ಅದಕ್ಕೆ ನಾನೊಂದು ವ್ಯವಸ್ಥೆ ಮಾಡ್ತೀನಿ. ಇಲ್ಲ, ನಾನು ಪ್ಲಾನ್ ಮಾಡ್ತಿದ್ದೀನಿ. ಕತೆ ಹೇಳ್ಬೇಡ, ಕೇಳಕ್ಕೆ ನಾನು ವೇದಾಂತ ಅಲ್ಲ. ಇನ್ ಮುಂದೆ ಹೀಗಾಗಲ್ಲ, ಖಂಡಿತ ನೀವ್ ಹೇಳ್ದಾಗೆ ಮಾಡ್ತೀನಿ. ಸರಿ, ನಾನಿನ್ ಹೊರಡ್ತೇನೆ. ಬೇಜಾರು ಮಾಡ್ಕೋಬೇಡಿ ವೈದೇಹಿಯವರೇ, ನೀವು ಬರೋದು ನಮಗೆ ಗೊತ್ತಿರಲಿಲ್ಲ. ನಮಗೆ ಮೊದಲೇ ಗೊತ್ತಾಗಿದ್ದಿದ್ರೆ ನಿಮಗೆ ಹೊಂದೋ ಹಾಗೆ ಯಾವುದಾದ್ರೂ ಉಡುಗೊರೆ ತರ್ಬೋದಾಗಿತ್ತು. ನಾವೇನು ಹೊಂದ್ಸೋಕ್ಕಾಗಲಿಲ್ಲ. ನಿಮ್ ಪ್ರೀತಿನೇ ಉಡುಗೊರೆ ಕೊಡ್ತಾ ಇದ್ದೀರಲ್ಲ, ಅಷ್ಟೇ ಸಾಕು ಬಿಡಿ. ಸರಿ, ನಾವಿನ್ ಹೊರಡ್ತೀವಿ. ಫ್ರೀ ಆದಾಗ ಖಂಡಿತ ನೀವು ನಮ್ಮ ಮನೆಗೆ ಬರಬೇಕು. ಬಾಯ್ ಬಾಯ್. ನೋಡ್ದೇನೆ ನಿಮ್ಮ ಅತ್ತೆನಾ? ಹಾಕ್ತೀನಿ ನೋಡು, ಏನೇನೋ ಮಾತಾಡ್ಬೇಡ. ಹೋಗ್ ನಂಗೊಂದು ಬ್ಯಾಗ್ ತಗೊಂಡು ಹೋಗು. ಸರಿ ಕಣೆ ಅಂಜು. ಸರಿ ಇರು, ನಾನು ಆಮೇಲೆ ಕಾಲ್ ಮಾಡ್ತೇನೆ. ವೇದಾಂತ್, ಅಂಜು ಹೈಯರ್ ಎಜುಕೇಶನ್ಗೆ ಕಾಲೇಜ್ನ ನೋಡಿದ್ನಲ್ಲ, ಆ ಕಾಲೇಜ್ ಬಗ್ಗೆ ವಿಚಾರಿಸ್ತಾ? ಯಾರ್ಯಾಕೆ ವಿಚಾರಿಸ್ಬೇಕು? ಹೇಳಿದ್ದೇನೆ ಎಸ್ಸತಿ ಅಂತ ಹೇಳ್ಬೇಕು. ಅಂಜುನ ಕಾಲೇಜಿಗೆ ಸೇರಿಸ್ಬೇಕು ಅಂತ ಹೇಳಿದ್ದೆ ತಾನೆ? ಸೇರ್ಸ್ಬೇಕಾಗಿರೋದು ನಿನ್ ತಂಗಿನ. ಏನಾದ್ರೂ ಮಾಡ್ಕೋ, ನಂದನೇ ಯಾಕೆ ಕೇಳ್ತಿದ್ಯಾ? ಕೇಳ್ತಿದ್ಯಾ ಅಂತ ಅಂದ್ರೆ ಅವಳು ನನ್ ತಂಗಿಯಾಗಿ ನನಗೆ ಎಷ್ಟು ಹಕ್ಕಿದ್ಯೋ ನಿನಗೂ ಅಷ್ಟೇ ಹಕ್ಕಿದೆ. ಯಾಕಂದ್ರೆ ಅವಳು ನಿನ್ ನಾದ್ನಿ ಕೂಡ. ನೋಡು, ಈ ತರ ಆಪರ್ಚುನಿಸ್ಟಿಕ್ ಆಗಿ ಬಿಹೇವ್ ಮಾಡ್ಬೇಡ, ನನಗೆ ಇರಿಟೇಟ್ ಆಗುತ್ತೆ. ನಿನಗೆ ಕೆಲಸ ಆಗ್ಬೇಕು ಅಂತ ಮಾತ್ರ ಬರೋದು, ಮಿಕ್ಕಿದ ಟೈಮಲ್ಲಿ ಬೇರೆ ತರನೇ ಮಾತಾಡೋದು. ಒಂದ್ ಲೈಫಲ್ಲಿ ಯಾವಾಗ್ಲೂ ಒಂದೇ ತರ ಇರಬೇಕು, 5 ನಿಮಿಷಕ್ಕೂ ಚೇಂಜ್ ಆಗ್ಬಾರ್ದು. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ?
ನಾನು ಎರಡೆರಡು ತರ ಬದುಕ್ತೀನ? ನನ್ನ ಮಾತ್ ಮೇಲೆ ನಾನು ನಿಂತ್ಕೊಳ್ಳಲ್ವಾ? ಅದೇ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾ? ನೋಡು, ನೀನ್ ಈ ತರ ಒಗ್ಗಟ್ಟೊಗ್ಗಟ್ಟಾಗಿ ಮಾತಾಡಿದ್ರೆ ನಂಗೊಂದ್ ಚೂರು ಅರ್ಥ ಆಗಲ್ಲ. ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ನೇರವಾಗಿ ಹೇಳು, ಸುಮ್ನೆ ಕೊಂಕ ಸುತ್ಬೇಡ. ಮನೆ ಓನರ್ ಮನೆ ಮುಂದೆ ನಿಂತ್ಕೊಂಡು ಬಾಯಿ ಬಂದಾಗ ಮಾತಾಡ್ತಿದ್ದಾಗ ನಮ್ಮನೆ ವಿಚಾರ ತಲೆ ಹಾಕ್ಬೇಡ, ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಿದೆ. ಈಗೇನೆ ಬಂದಿದ್ದನ್ನೆಲ್ಲ ಹೇಳ್ತಿದ್ಯಾ? ಓ, ಈ ವಿಷಯಕ್ಕೆನಾ ಸಾಹೇಬ್ರು ಅವಾಗ್ಲಿಂದ ಊರ ಊರ ಅಂತಿರೋದು? ವೇದಾಂತ್, ಇಷ್ಟು ಚಿಕ್ಕ ವಿಷಯಕ್ಕೆ ಮುಖ ಉದಿಸ್ಕೊಂಡು ಕೂತ್ಕೊಂಡ್ರೆ ಹೇಗೆ? ನಾನು ಯಾಕೆ ಆ ತರ ಹೇಳ್ದೆ ಅನ್ನೋದನ್ನ ಯೋಚನೆ ಮಾಡು. ನನಗೆ ಅರ್ಥ ಆಗಿಲ್ಲ, ಯಾಕೆ ಅಂತ ನೀನೇ ಹೇಳು. ಈಗಿದು ಹೇಳೋ ಟೈಮ್ ಅಲ್ಲ ಅನ್ಸುತ್ತೆ, ನಾಳೆ ನಿಂಗೆ ಎಲ್ಲ ಅರ್ಥ ಆಗತ್ತೆ ಬಿಡು. ಅದೇನೇ ಆಗಿರ್ಲಿ, ನನ್ಗೊಂದು ಮಾತು ಹೇಳ್ಬೇಕು ತಾನೆ. ಅದನ್ ಬಿಟ್ಟು ಎಲ್ಲರ ಮುಂದೆ ಹಾಗೆ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ನೀನ್ ತುಂಬಾ ರೂಢಾಗಿ ಮಾತಾಡ್ದೆ. ರೂಢ್ ಅಂತ ಯಾಕೆ ಅನ್ಕೋತೀಯ? ನನ್ ಗಂಡನ್ ಜೊತೆ ನನ್ ಸಲಿಗೆಯಿಂದ ಮಾತಾಡ್ದೆ ಅನ್ಕೋ. ಯಾಕೆ ನಂಗೆ ಅಷ್ಟು ರೈಟ್ಸ್ ಇಲ್ವಾ? ಇಲ್ಲ. ಪರವಾಗಿಲ್ಲ ಕಣಯ್ಯ, ನೀನು ಜೋರಿದ್ಯಾ. ಮದ್ವೆಗೂ ಮುಂಚೆ ನಾನು ಏನಂದ್ರು ಅನ್ಸ್ಕೋತಿದ್ದೆ, ಬೈದ್ರು ಬೈಸ್ಕೋತಾ ಇದ್ದೆ. ಆದ್ರೆ ಈಗ ಕೋಪ ಬಂದ್ಬಿಡುತ್ತಲ್ವಾ? ನಿಮ್ ಹುಡುಗರ ಬುದ್ಧಿ ನನಗ್ ಗೊತ್ತಿಲ್ವಾ? ಮದ್ವೆಗೂ ಮುಂಚೆ ನಾವೇನಾದ್ರು ಅಂದ್ರೆ ಇವಳನ್ನ ಬಿಟ್ಟೋಗ್ಬಿಡ್ತಾಳೆ ಅಂತ ಭಯ. ಮದ್ವೆ ಆದ್ಮೇಲೆ ಏನಂದ್ರು ಅನ್ಸ್ಕೊಂಡಿರ್ತಾಳೆ, ನಾವ್ ಕೇಳ್ದಂಗ್ ಕೇಳ್ಕೊಂಡಿರ್ತಾಳೆ ಅನ್ನೋ ತಾನೆ ನಿನ್ ಪ್ಲಾನ್. ಶರಾಬ್ ಹೇಳ್ಬಿಡ್ತೀನಿ ನಿನ್ ಬುದ್ಧಿನ. ಎಲ್ಲ ಲಿಸ್ಟಿಗೆ ನನ್ನ ಸೇರಿಸ್ಬಿಡ ನೋಡು. ಆಯ್ತು ಬಿಡು, ತಮಾಷೆ ಮಾಡ್ದೆ. ಇಷ್ಟಕ್ಕೆಲ್ಲ ಯಾಕೆ ಕೋಪ ಮಾಡ್ಕೋತೀಯ? ನೀ ನನ್ ಮುದ್ದು ಗುಮ್ಮ ಅಲ್ವಾ? ಈ ನನ್ ಮುದ್ದು ಕೋತಿ ಮರಿಗೆ ಏನ್ ಮಾಡ್ತೀನಿ ಗೊತ್ತಾ? ಮುದ್ದು ಕೊಡ್ತೀನಿ. ಮುಟ್ಟೆ ನನಗೆ ಬೇಡ. ನಿಜ ಹೇಳಬೇಕು ಅಂದ್ರೆ ಮುಂದಿನ ತಿಂಗಳು ರೇಷನ್ ತಗೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ನೀವು ಸೈಟ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಅದೆಲ್ಲ ಆಗದೆ ಹೋಗದೆ ಇರೋ ಮಾತು. ನೀವು ಹೋಗಿ ಬನ್ನಿ. ಹೌದು ಸುಶೀಲ, ಸಮುದ್ರ ನೋಡಿ ಖುಷಿ ಪಡ್ಬೇಕು, ಅದ್ರಲ್ಲಿ ಇಳಿದು ಆಳ ಎಷ್ಟಿದೆ ಅಂತ ನೋಡಕ್ ಹೋಗ್ಬಾರ್ದು. ಅಯ್ಯೋ, ನಾನೇ ನಾಳೆನೆ ಸೈಟ್ ತಗೊಳ್ತೀನಿ ಅನ್ಕೊಂಡಿದ್ದೀರಾ? ಮಾರ್ಕೆಟ್ ನಲ್ಲಿ ಸೈಟ್ ಬೆಲೆ ಎಷ್ಟಾಗಿದೆ ಅಂತ ತಿಳ್ಕೊಳಕ್ ಹೋಗ್ತಾ ಇದ್ದೀನಿ. ಅಷ್ಟಕ್ಕೂ ನಾನೇನು ನನ್ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತಿಲ್ಲ. ಲೇವೆಟ್ ಅವರೇ ಗಾಡಿಲಿ ನಮ್ಮನ್ನ ಕರ್ಕೊಂಡೋಗಿ ಮತ್ತೆ ವಾಪಸ್ ಕರ್ಕೊಂಡ್ ಬಿಡ್ತಾರಂತೆ. ಅದಕ್ಕೆ ಹೋಗೋಣ ಅನ್ಕೊಂಡಿದೀನಿ. ಇದರಲ್ಲಿ ಕಳ್ಕೊಳ್ಳೋದೇನಿದೆ? ಬನ್ನಿ ಹೋಗ್ಬರೋಣ. ಬೇಡ ಸುಶೀಲ, ಸೈಟ್ ನೋಡಿದ್ರೆ ಮನ್ಸಲ್ಲೇ ಮನೆ ಕಟ್ಟಕ್ ಶುರು ಮಾಡ್ಬಿಡ್ತೀವಿ. ಈ ಮನೆಗೆ ಬಾಡಿಗೆನೆ ಕಟ್ಟಕ್ ಆಗ್ತಿಲ್ಲ, ಇನ್ ಸೈಟ್ ತಗೊಂಡು ಮನೆ ಕಟ್ಸಕ್ಕಾಗತ್ತ? ಬೇಡಮ್ಮ, ನೀನ್ ಹೋಗ್ಬುದ್ದ. ಮಿಡಿಲ್ ಕ್ಲಾಸ್ ಅವ್ರ ಹಣೆ ಬರನೇ ಅಷ್ಟೇ ಪರಿಮಳಕ್ಕ. 6ಕ್ಕೆ ಹೇಳಲ್ಲ, 3ಕ್ಕೆ ಇಳಿಯಲ್ಲ. ನಾವಂತೂ ಸೈಟ್ ತಗೊಳಕ್ ಆಗೋದಿಲ್ಲ. ಕಡೆ ಪಕ್ಷ ನೋಡ್ಕೊಂಡಾದ್ರೂ ಬರೋಣ. ಹೌದು ಪರಿ, ನಾವು ಸೈಟ್ ತಗೊಂಡು ಮನೆ ಕಟ್ಟೋದು ದೂರದ ಮಾತೆ. ಸುಶೀಲಮ್ಮನವ್ರು ಹೇಳ್ದಂಗೆ ಒಂದ್ಸಲ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ. ನಾಳೆ ನೀನು ರೆಡಿ ಆಗು, ನಾವಿಬ್ರು ಒಟ್ಟಿಗೆ ಹೋಗಿದ್ದು ಬರೋಣ. ಸರಿ, ನಮ್ಮಿಷ್ಟ. ಬನ್ನಿ, ಇಲ್ಲಿ ನಿಮ್ಗೆ ಬೇಕಾದಂತಹ ಎಲ್ಲ ಸೈಟ್ಗಳು ಸಿಗತ್ತೆ ಸರ್. ಇದು 30-40, ಇದು ಈ ಕಡೆ ಇರೋದು 40-60 ಸರ್. ಇದು 80-90. ನಮ್ಗೆ 30-40 ಸೈಟೇ ಸಾಕು. ಯಾಕಂದ್ರೆ ನಮ್ ಬಜೆಟ್ ಇರೋದೇ ಅಷ್ಟು ಅಲ್ವಾ ಪರಿಮಳಕ್ಕ? ಓ ಹೌದಾ? ಆಗ್ಬೋದು. ನಿಮ್ಗೆ ಯಾವ್ದು ಬೇಕನ್ಸತ್ತೋ ಅದನ್ನೇ ತಗೋಬಹುದು. ನೋಡಿ, ಬೆಂಗಳೂರಲ್ಲಿ ನಿಮ್ಗೆ ಎಲ್ಲಾ ತರ ಸೈಟು ಸಿಗತ್ತೆ. ಆದ್ರೆ ಈ ತರ ಸೈಟ್ ಸಿಗೋದು ತುಂಬಾ ಕಷ್ಟ. ಯಾಕಂದ್ರೆ ನಮ್ ಲೇಔಟ್ ಸಿಟಿಗೆ ತುಂಬಾನೇ ಹತ್ರ ಇದೆ. ಇಲ್ಲಿಂದ ಮೈಸೂರು ಹೈವೇ ಬರೀ 10 ಕಿಲೋಮೀಟರ್ ಅಷ್ಟೇ.
ನೈಸ್ ರೋಡು 12 ಕಿಲೋಮೀಟರ್, ನಮ್ಮ ತುಮಕೂರು ರೋಡು ಬರೀ 8 ಕಿಲೋಮೀಟರ್ ಅಷ್ಟೇ. ಏರ್ಪೋರ್ಟ್ಗೆ ಹೋಗ್ಬೇಕು ಅಂದ್ರೆ 45 ಮಿನಿಟ್ಸ್ ಅಷ್ಟೇ ಬೇಕು ಸರ್. ಅಷ್ಟೇ ಅಲ್ಲ, ನಮ್ಮ ಲೇಔಟ್ ಪಕ್ಕದಲ್ಲಿ ಮಾಲು, ಸ್ಕೂಲು, ಮಲ್ಟಿಪ್ಲೆಕ್ಸ್ ಎಲ್ಲ ತುಂಬಾನೇ ಹತ್ರ ಇದೆ ಮೇಡಮ್. ನಮ್ಗೇನೋ ಈ ಲೇಔಟ್ ತುಂಬಾ ಇಷ್ಟ ಆಯ್ತು. ನೀವು ರೇಟ್ ಎಷ್ಟು ಅಂತ ಹೇಳಿದ್ರೆ ಮಾತಾಡ್ಬೋದು. ಮೇಡಮ್, ನಿಮ್ಗೆ ಯಾವ ಜಾಗದಲ್ಲಿ ಬೇಕು, ಎಲ್ಲಿ ಬೇಕು ಅಂತ ಡಿಸೈಡ್ ಮಾಡಿ, ಆಮೇಲೆ ಬೇಕಾದ್ರೆ ರೇಟ್ ಮಾತಾಡೋದು. ಸರಿ ಪರಿಮಳ ಅವರೇ, ನಾನು ಸೈಟ್ ಎಲ್ಲ ನೋಡ್ಕೊ ಬರ್ತೀನಿ. ಬನ್ನಿ ನೋಡೋಣ. ಒಂದೇ ನಿಮಿಷ ಸರ್. ಜೀವಕ್ಕೆ ಅಪಾಯ ಇದೆ. ಅವನು ತುಂಬ ಹುಷಾರಾಗಿರಬೇಕು. ಇಲ್ಲ ಅಂದ್ರೆ ಅವನಿಗೆ ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ಪಾಪ, ಅವನು ತುಂಬಾ ಒಳ್ಳೆಯವನು. ಎಲ್ರನ್ನೂ ಬೇಗ ನಂಬ್ತಾನೆ. ಎಲ್ರೂ ನಮ್ಮವರು ಅಂತ ಅನ್ಕೋತಾನೆ. ಆದ್ರೆ ಎಲ್ಲರೂ ಮೋಸ ಮಾಡೋರೆ. ಬರೀ ಹೊರಗಿನವ್ರು ಮಾತ್ರ ಅಲ್ಲ, ಒಳಗಿರೋರು ಮೋಸ ಮಾಡಬೇಕು, ಅಪಾಯ ಮಾಡಬೇಕು ಅಂತಾನೆ ನೋಡ್ತಾ ಇದ್ದಾರೆ. ಮೇಲಾಗಿ ವೇದಾಂತ್ ತುಂಬಾ ಪ್ರಾಮಾಣಿಕವಾದಂತ ವ್ಯಕ್ತಿ. ಯಾವುದೇ ಸಾಕ್ಷಿ ಆಧಾರವಿಲ್ಲದೆ ಯಾವುದನ್ನು ನಂಬಲ್ಲ. ಆದರೂ ಮೋಸ ಮಾಡೋರು ಮೋಸ ಮಾಡ್ತಾನೆ ಇರ್ತಾರೆ. ಹೇಗೆ ಮೋಸ ಮಾಡಿದ್ರು, ಹೇಗೆ ಮೋಸ ಹೋದ್ವಿ ಅಂತನೂ ಗೊತ್ತಾಗಲ್ಲ. ಅದಕ್ಕೆ ಅವನು ತುಂಬಾ ಹುಷಾರಾಗಿರ್ಬೇಕು. ಈ ವಿಷಯ ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀನು ಅವನ ಹೆಂಡತಿ. ಅವನನ್ನ ಕಾಪಾಡಿಕೊಳ್ಳೋ ಜವಾಬ್ದಾರಿ ನಿಂದು. ಇನ್ಮೇಲೆ ವೇದಾಂತ್ ವಿಷಯದಲ್ಲಿ ಹುಷಾರಾಗಿರ್ಬೇಕು. ಅವನನ್ನ ಹೇಗಾದ್ರೂ ನೀನು ಕಾಪಾಡ್ಕೋಬೇಕು. ಇಂತಿ ನಿಮ್ಮ ಹಿತೈಷಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.